ಫ್ರೆಂಡ್ಸ್, ಆನೆಕಲ್ ರೇಗ್ದಾರಲ್ಲಿ ಹೈ ಡಿಮ್ಯಾಂಡ್ ಇರೋ ಜೊತೆ ನಾನು ಕೊಡ್ತಾಯಿದ್ದೀನಿ. ಮೇಯ್ನು ನಮ್ಮ ಆನೆಕಲ್ಲಿನಲ್ಲಿ ತುಂಬ ಜನ ಕೇಳ್ತಾನೆ ಇರ್ತಾರೆ, ಯಾವಾಗಲೂ ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ ಮೇಯ್ನು ಈ ಜೊತೆಯಲ್ಲಿ ಪಟ್ಟಗಳು ಟೈಮಿಂಗು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಣ್ಣು ಲೆಂತ್ ಕಮ್ಮಿ ಮ್ಯಾಚ್ ಮಾಡಿರೋದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಒಂದು 5ನೇ ಕಲ್ಲಿ ಹೆಂಗೆ ಬಿಡ್ಕೊಂಬಂದ್ರೆ ಸಾಕು, ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 7ರಿಂದ 8 ಗಂಟೆ ಮೇಲೆ ಬರುತ್ತೆ ಟೈಮಿಂಗ್. ಇದರಲ್ಲಿ ಮುಂದಿನ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಪಟಾಗಳು ಮಾಡಿಸ್ಬಿಟ್ಟು ಮುಂದಿನ ವರ್ಷ ನೀವು ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಈ ಜೊತೆಯಲ್ಲಿ ಬಾಜಿ ಬಂದ್ಬಿಟ್ಟು ಒಂದೊಂದು ಪಟಾಗಳು 2-3 ಬಾಜಿ, ಒಂದೊಂದು ಪಟಾಗಳು 4ರಿಂದ 6 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ಮೀಡಿಯಮ್ ಕೈ ಆಟ ಇರುತ್ತೆ. ಬಿಸಿಲಿದ್ದಾಗ ಸ್ವಲ್ಪ ಮೇಲ್ಕೈ ಆಗುತ್ತೆ, ಗಾಳಿ ಇದ್ದಂಗೆ ಫುಲ್ಲು ಮೀಡಿಯಮ್ ಕೈಯಲ್ಲಿ ಆಟ ಇರುತ್ತೆ. ಕ್ವಾಲಿಟೀಸ್ ವೈಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಆನೆಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಈ ಜೊತೆಗೆ ಮೇಯ್ನ್ ಮಾಡಿಸಿರೋದೇ ಪಟ್ಟಗಳು. ಪ್ರತಿ ಒಂದು ಪಟ್ಟ, ಗಂಡು ಪಟ್ಟ ಹೆಣ್ಣು ಪಟ್ಟ ಯಾವುದೇ ಆದ್ರೂ ಆಡಿಸೋ ರೇಂಜ್ಗಿರಬೇಕು ಅಂದ್ಬಿಟ್ಟು ಈ ಜೊತೆಲಿ ಮಾಡಿಸಿರೋದು. ಒಳ್ಳೆ ಲಾಂಗ್ ಟೈಮು ಪರ್ಫಾರ್ಮೆನ್ಸು ಈ ಜೊತೆಯಲ್ಲಿ ಪಟ್ಟಗಳು ಕೊಟ್ಟಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಬಂದ ಜೊತೆಯಲ್ಲಿ ಕ್ವಾಲಿಟೀಸು. ಆನೆಕಲ್ ರೇಗ್ದಾರಲ್ಲಿ ಒಂದು ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಟು ತೋರಿಸ್ತೆ ಬಾಲಾಶಿ ಮಾಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ. ಶುಕ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸೂಪರ್ ಆಗಿರುತ್ತೆ ಲಾಲ್ ಕಟ್ಟು. ವೈಬ್ರೇಷನ್ ಅನ್ನೋದು ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಫುಲ್ಲು ಕಪ್ಪು ರೇಗ್ದಾರ್ ಇದು. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಖತ್ತು ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿರುತ್ತೆ. ಅದಾಗಿದ್ದ ತಕ್ಷಣ ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ತುಂಬ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಪಕ್ಕದಲ್ಲೇ ನೋಡ್ಬೋದು ಕ್ರ್ಯಾಕ್ಸು, ಒಡಕ್ಲು ಅನ್ನೋದು. ಔಟ್ರಿಂಗ್ಗೆ ಪಕ್ಕದಲ್ಲೇ ಫುಲ್ಲು ಕಣ್ಣು ಪೂರ್ತಿ ಆ ಒಡಕ್ಲು ಹಂಗೆ ತುಂಬ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಒಂದೊಳ್ಳೆ ಲಾಂಗ್ ಟೈಮು ಪಟ್ಟ ಬಿಡಬೇಕಂದ್ರೆ ಈ ಲೈನಲ್ಲಿ ನೀವು ಈಸಿಯಾಗಿ ಬಿಡ್ಕೊಬೋದು. ರಿಸಲ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಬಂದ ಜೊತೆಯಲ್ಲಿ. ರಿಂಗ್ ನಂಬರ್ 2445. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲು, ಚಡಿ ಬಾಲ ಹಿಂಗೆ ಎತ್ತಿಡ್ಕೊಳುತ್ತೆ. ಶುಭ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಗಂಡಲ್ಲಿ ವೈಬ್ರೇಷನ್ ಮೀಡಿಯಮ್ ಇರೋದಕ್ಕೆ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಮ್ಯಾಚ್ ಮಾಡಿದ್ದೀವಿ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಗಂಡು ಉದ್ದ ಜಾಸ್ತಿ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿದ್ದೀವಿ, ಆದರೆ ಅಗ್ಲ ಎದೆನೇ ಹಾಕಿದ್ದೀವಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀನಿ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಟಾಪ್ ಆಗಿರುತ್ತೆ. ಕಣ್ಣು ಪೂರ್ತಿ ನೋಡ್ಬೋದು ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಸಿಕ್ಕಾಪಟ್ಟೆ ಏನು ಸ್ಟಾರ್ಟ್ ಆಗಿದೆ. ಇನ್ನೂ ವಯಸ್ಸಾಗ್ತಿರಂಗೆ ಆ ಒಡಕ್ಲು ಕ್ರ್ಯಾಕ್ಸು ತುಂಬ ಜಾಸ್ತಿ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ತಾಗಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬಾ ಜಾಸ್ತಿ ಇದೆ ಈ ಹೆಣ್ಣಲ್ಲಿ. ರಿಂಗ್ ನಂಬರ್ 2350.